Breaking news from Focus Tomorrow. ಪ್ರಿಯ ವೀಕ್ಷಕರೇ ನಮಸ್ಕಾರ. ಸಕಲೇಶಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಮೋದ್ ಮುತಾಲಿಕ್ ಅವರು ರಾಜ್ಯದಲ್ಲಿ ಹಿಂದೂಗಳು ಭಯದ ವಾತಾವರಣದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದಕ್ಕೆ ಕಾಂಗ್ರೆಸ್ ಸರ್ಕಾರದ ನೀತಿಗಳೇ ಕಾರಣ ಎಂದು ಆರೋಪಿಸಿದರು. ಇತ್ತೀಚೆಗೆ ಸಕಲೇಶಪುರದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ತಾವು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿರುವುದನ್ನು ಅವರು ವಿರೋಧಿಸಿದರು. ಯಾವುದೇ ಗಲಭೆ ಅಥವಾ ಅಹಿತಕರ ಘಟನೆ ನಡೆದಿಲ್ಲದಿದ್ದರೂ ತಮ್ಮ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಎಂದು ಅವರು ಹೇಳಿದರು. ಹಿಂದೂ ಹುಡುಗಿಯರ ರಕ್ಷಣೆ ಹಾಗೂ ಗೋಹತ್ಯೆ ತಡೆ ಮುಖಾಂತರ ವಿರೋಧ ಮತ್ತು ಅಕ್ರಮ ಬಾಂಗ್ಲಾದೇಶಿಯರನ್ನು ಹೊರಹಾಕುವ ಕುರಿತು ಮಾತನಾಡಿದರೆ ಅದನ್ನು ಪ್ರಚೋದನಕಾರಿ ಭಾಷಣ ಎಂದು ಹೇಳಲಾಗುತ್ತದೆಯೇ ಎಂದು ಪ್ರಶ್ನಿಸಿದರು. ಪೊಲೀಸರು ಕಾನೂನು ಪ್ರಕಾರ ನ್ಯಾಯಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಹೇಮಂತ್ ಕುಮಾರ್, ತಾಲೂಕು ಅಧ್ಯಕ್ಷ ಉಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಫೋಕಸ್ ತುಮಕೂರು ನ್ಯೂಸ್. ಇವತ್ತೊಂದು ಭೇಟಿ. ಇತ್ತೀಚೆಗೆ ಸಕಲೇಶಪುರ ನಗರದಲ್ಲಿ ನಡೆದಂಥ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮದಲ್ಲಿ ಪ್ರಚೋದನಕಾರಿ ಮಾತನಾಡಿದಿರಿ ಅಂತ ಹೇಳಿ ಸೋಮೋಟೋ ಕೇಸನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನನ್ನ ಮೇಲೆ ದಾಖಲು ಮಾಡಿದರು. ಸೊ ನನಗೆ ಅದು 2-3 ಸಲ ಗೊತ್ತಾಗದೆ ನಾನು ಅಟೆಂಡ್ ಆಗಿರಲಿಲ್ಲ. ವಾರಂಟ್ ಆಗಿತ್ತು. ಇವತ್ತು ರೀಕಾಲ್ ಆಯಿತು. ಸೊ ನಾನು ಹೇಳೋದು, ಸೋಮೋಟೋ ಕೇಸ್ ಹಾಕಬೇಕಾದ್ರೆ ಏನಾದರೂ ಗಲಾಟೆ ಆಗಿದೆಯಾ, ನನ್ನ ಭಾಷಣದಲ್ಲಿ ಗಲಾಟೆ ಆಗಿದೆ, ಗಲಭೆ ಆಗಿದೆ, ತೊಂದರೆ ಆಗಿದೆಯಾ, ಅನ್ನೆಸೆಸರಿ. ಈ ಪೊಲೀಸರು ಕೂಡ ಅತ್ಯಂತ ಮೂರ್ಖತನದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎರಡನೇದು, ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಸೋಮೋಟೋ ಕೇಸ್ ಹಾಕಿದ್ದಾರೆ. ಏನೂ ಗಲಾಟೆ ಇಲ್ಲ, ಗಲಭೆ ಇಲ್ಲ, ನಾನು ಯಾವುದೇ ಪ್ರಚೋದನಕಾರಿ ಮಾತಾಡಿಲ್ಲ. ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂಥದ್ದು ಇದು ಪ್ರಚೋದನಕಾರಿನಾ? ಗೋಹತ್ಯೆ ಮಾಡ್ತಾ ಇರುವಂಥದ್ದು ತಡಿಬೇಕು ಅನ್ನುವಂಥದ್ದು ಹೇಳಿ ಇದು ಪ್ರಚೋದನಕಾರಿ ಆಗತ್ತಾ? ಮತಾಂತರ ತಡೀದು ನಾವು ಹಿಂದೂ ಸಮಾಜ ಉಳಿಸ್ಬೇಕು ಅನ್ನುವಂಥ ಪ್ರಚೋದನಕಾರಿ ಆಗತ್ತಾ? ಸೊ ಈ ಬಾಂಗ್ಲಾದೇಶಿಗಳು ಇವತ್ತು ಬೇಕಾಬೇಟಿ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸರೇನು ಕತ್ತೆ ಕಾಯ್ತಾ ಇದ್ದಾರಾ? ಅವ್ರ ಕೆಲಸವನ್ನು ನಾವು ಇವತ್ತು ನಮ್ಮ ಜನರಿಗೆ ಹೇಳಿದರೆ ಇದು ಪ್ರಚೋದನಕಾರಿನಾ? ಸೊ ನಾನು ಹೇಳೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನೀವು ಇದೇ ದೇಶದಲ್ಲಿ ಬದುಕಬೇಕಾಗಿದೆ. ಸೊ ನಾನು ಯಾರನ್ನೋ ಸಿದ್ದರಾಮಯ್ಯನೋ ಅಥವಾ ಯಡಿಯೂರಪ್ಪನ ಮಾತು ಕೇಳ್ಕೊಂಡು ಬದುಕಂಗಿಲ್ಲ. ನಿಮ್ಮ ಕಾನೂನು ಏನು ಹೇಳುತ್ತೆ, ಅದಕ್ಕೆ ಸಂಬಂಧಪಟ್ಟದ್ದು ಏನು ಅಂತನ್ನೋದು ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ. ಇನ್ನು ಕಾಂಗ್ರೆಸ್ ಅಂತೂ ಹಿಂದೂ ವಿರೋಧಿ. ಅವರಿಗೆ ದೇಶ, ಧರ್ಮ, ಹಿಂದೂಗಳು ಬೇಕಾಗಿಲ್ಲ. ಓಟು, ಅಧಿಕಾರದ ದಾಹಿಗಳಿದ್ದಾರೆ. ಹಾಗಾಗಿ ಇವತ್ತು ಸಕಲೇಶಪುರದ ಕೋರ್ಟ್ ಅಟೆಂಡ್ ಆಗಿ ನಾನು ರೀಕಾಲ್ ಮಾಡಿಸ್ಕೊಂಡಿದ್ದೀನಿ ಅಂತನ್ನುವಂಥದ್ದು.